ನಮಸ್ತೆ ಎಲ್ಲರಿಗೂ. ಸೊ ಈ ವಿಡಿಯೋದಲ್ಲಿ ಈ ಕ್ಲಾಸಲ್ಲಿ ನಾವು ಇಂಡೆಕ್ಸ್ ಅಂದರೆ ಏನಂತ ತಿಳ್ಕೊಬೇಕು. ಏನು ಹೇಳಿ? ಇಂಡೆಕ್ಸ್ ಅಂದರೆ ಏನಂತ ತಿಳ್ಕೊಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಸಬ್ಜೆಕ್ಟು, ತುಂಬ ಗಮನದಟ್ಟೆ ಕೇಳಿಸ್ಕೊಳ್ಳಿ. ಯಾಕಂದರೆ ಇಂಡೆಕ್ಸ್ ತಿಳ್ಕೊಂಡ್ರೆ ನಾವು ಫ್ಯೂಚರ್ಸ್ ಆಪ್ಷನ್ಸ್ ಅಂತ ಟ್ರೇಡ್ ಮಾಡೋಕ್ಕಾಗೋದು, ಕೆಲವೊಂದು ಇನ್ವೆಸ್ಟ್ಮೆಂಟ್ಸು, ತುಂಬ ಕ್ಲಾರಿಟಿ ಸಿಗುತ್ತೆ ನಿಮಗೆ ಇಂಡೆಕ್ಸ್ ತಿಳ್ಕೊಳ್ಳೋದ್ರಿಂದ. ಇಂಡೆಕ್ಸ್ ಅಂತ ಒಂದು ವಿಷಯ ಇದೆ. ಇಂಡೆಕ್ಸ್ ಮತ್ತು ETF ಬಗ್ಗೆ ತಿಳ್ಕೊತೀವಿ. ETF ಇನ್ನೊಂದು ವರ್ಡಲ್ಲೂ ಕರಿತೀವಿ ಬೀಸ್ ಅಂತ ಹೇಳಿ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಈ ಕ್ಲಾಸಸಲ್ಲಿ ನೋಡ್ತೀವಿ. ಓಕೆನಾ? ಫಸ್ಟು ನಾವು ಇಂಡೆಕ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇಂಡೆಕ್ಸ್, ಸೊ ಇಂಡಿಯಾದಲ್ಲಿರೋ ಸ್ಟಾಕ್ ಮಾರ್ಕೆಟು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಯಾವುದನ್ನು ನೋಡಿ ಹೇಳ್ತಾರೆ ಗೊತ್ತಾ ನಿಮಗೆ? ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಅದನ್ನು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಹೇಳೋಕ್ಕೆ, ಗ್ರೋತ್ ಇದೆಯಾ ಗ್ರೋತ್ ಇಲ್ವಾ ಅಂತ ನೋಡೋಕ್ಕೆ ಯಾವುದನ್ನು ನೋಡಿ ಹೇಳ್ತಾರೆ ಗೊತ್ತಾ? ಯಾವುದನ್ನು ನೋಡಿ ಹೇಳ್ತಾರೆ ಅಂತ ಹೇಳಿದ್ರೆ ನಿಫ್ಟಿ 50 ಅಂತ ಕರಿತೀವಿ. ನಿಫ್ಟಿ ಅಥವಾ ನಿಫ್ಟಿ 50 ಅಂತ ಕರಿತೀವಿ. ನಿಫ್ಟಿನ ನೋಡಿ ಹೇಳ್ತಾರೆ. ಏನಿದು ನಿಫ್ಟಿ ಅಂತ ಹೇಳಿದ್ರೆ ಇದು ಒಂದು ಸೂಚ್ಯಂಕ. ನೀವು ನ್ಯೂಸಲ್ಲೆಲ್ಲ ಕೇಳಿರ್ತೀರ, ನಿಫ್ಟಿ ಸೂಚ್ಯಂಕ ಇವತ್ತು ಇಷ್ಟು ಪಾಯಿಂಟ್ ಬಿತ್ತಂತೆ, ನಿಫ್ಟಿ ಸೂಚ್ಯಂಕ ಇವತ್ತು ಇಷ್ಟು ಪಾಯಿಂಟ್ ಮೇಲೆ ಹೋಯ್ತಂತೆ. ಮತ್ತು ಇನ್ನೊಂದಿದೆ ಸೆನ್ಸೆಕ್ಸ್ ಅಂತೇಳಿ, ಸೆನ್ಸೆಕ್ಸ್ ಇವತ್ತು ಇಷ್ಟು ಪಾಯಿಂಟು ಗೈನು ಅಂದರೆ ಪ್ರಾಫಿಟ್ನ ತೊಗೊಂತು, ಇಷ್ಟು ಪಾಯಿಂಟು ಬಿತ್ತು ಸೆನ್ಸೆಕ್ಸ್ ಅಂತ ನ್ಯೂಸಲ್ಲಿ ಹೇಳ್ತಿರ್ತಾರೆ. ಇದನ್ನೇ ನಾವು ಇಂಡೆಕ್ಸ್ ಅಂತ ಕರೆಯೋದು. ಇಂಡೆಕ್ಸ್ ಹೆಂಗೆ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಕಂಪನಿಗಳನ್ನ ಸೇರಿಸಿ ಅದಕ್ಕೊಂದು ಹೆಸರಿಡ್ತಾರೆ, ಬಂಚ್ ಮಾಡ್ತಾರೆ. ಅಂದರೆ ಸುಮಾರು ಒಂದಷ್ಟು ಕಂಪನಿಗಳಿರುತ್ತೆ, ಅದನ್ನೆಲ್ಲ ಸೇರಿಸ್ಬಿಟ್ಟು ಅದಕ್ಕೊಂದು ಹೆಸರಿಡ್ತಾರೆ. ಇವಾಗ ನಾವು 10th PUC ಎಲ್ಲ ಓದ್ತಿರ್ಬೇಕಾದಾಗ ಚೆನ್ನಾಗಿ ಓದೋ ಹುಡುಗರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಗ್ರೂಪ್ ಮಾಡ್ತಾರೆ, ಅದಕ್ಕೊಂದು ಹೆಸರಿಡ್ತಾರೆ. ಯಾರು ಚೆನ್ನಾಗಿ ಓದಲ್ವೋ ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿ ಅದಕ್ಕೊಂದು ಗ್ರೂಪಲ್ಲಿ ಹೆಸರಿಡ್ತಾರಲ್ವ, ಆ ಥರ ಇದು. ಸೊ ಇದು ನಿಫ್ಟಿ 50 ಅನ್ನೋದು ಅಷ್ಟೇ ನಮ್ಮ ದೇಶದಲ್ಲಿರೋ ಇಂಡೆಕ್ಸ್. ಇದು ಸೂಚ್ಯಂಕ ಅಂತ ಕರಿತೀವಿ. ಸೂಚ್ಯಂಕ. ಈ ಸೂಚ್ಯಂಕ ಏನು ಸೂಚನೆ ಮಾಡ್ತಿದೆ ಅಂತ ಹೇಳ್ತೀನಿ ನಾನು. ಈ ಥರ ಏನೇನು ಮುಖ್ಯವಾಗಿರೋ ಇಂಡೆಕ್ಸ್ಗಳು ನಮ್ಮ ಹತ್ರ 5 ಇದೆ. ಇಂಡೆಕ್ಸ್ ಅನ್ನೋದೇನು ಹೇಳಿ, ಇದೊಂದು ಸೂಚ್ಯಂಕ. ಮಾರ್ಕೆಟು ಯಾವ ಥರ ಬಿಹೇವ್ ಮಾಡ್ತಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಗ್ರೂಪ್ ಆಫ್ ಕಂಪನಿಗಳನ್ನ ಸೇರಿಸಿ ಹೆಸರಿಟ್ಟಿದ್ದಾರೆ ಇಂಡೆಕ್ಸ್ ಅಂತೇಳಿ. ಸೊ ಆ ಥರ ನಿಫ್ಟಿ ಅಂತ ಒಂದಿದೆ, ಆಮೇಲೆ ಬ್ಯಾಂಕ್ ನಿಫ್ಟಿ ಅಂತ ಇದೆ, ಆಮೇಲೆ ಫಿನ್ ನಿಫ್ಟಿ ಅಂತ ಬರುತ್ತೆ, ಫಿನಾನ್ಸ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಆಮೇಲೆ ಸೆನ್ಸೆಕ್ಸ್ ಅಂತ ಬರುತ್ತೆ. ಕ್ಲಿಯರಾ? ಇದನ್ನು ನಾವು ಇಂಡೆಕ್ಸ್ಗಳಂತ ಕರಿತೀವಿ. ಇದು ಬಿಟ್ಟು ಬೇರೆ ಬೇರೆ ಇಂಡೆಕ್ಸ್ ಇದೆ, ಬಟ್ ಮೇಜರಾಗಿ ಇದನ್ನು ನೋಡೇ ನಾವು ಹೇಳೋದು. ಸೊ ಅದು ಬಿಟ್ಟು ನಿಮಗೆ ನಿಫ್ಟಿ 80, ನಿಫ್ಟಿ ಮೆಟಲ್ ಈ ಥರ ಎಲ್ಲ ಇದೆ, ಬಟ್ ಅದು ಇಂಪಾರ್ಟೆಂಟ್ ಬರೋಲ್ಲ. ತುಂಬ ಇಂಪಾರ್ಟೆಂಟ್ ಬರೋದು ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್. ನಿಫ್ಟಿ 50 ಅಂದರೆ ಏನಂತ ಗೊತ್ತಾ? ನಿಫ್ಟಿ 50 ಅಂತ ಹೇಳಿದ್ರೆ ಟಾಪ್ 50 ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಟಾಪ್ 50 ಕಂಪನಿ ಇರುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ? ನಿಫ್ಟಿ. ಅಲ್ಲಿರೋ 50 ಕಂಪ್ನಿಗಳನ್ನ ಸೇರಿಸ್ಬಿಟ್ಟು ನಿಫ್ಟಿ ಅಂತ ಹೆಸರಿಕ್ಕಿದ್ದಾರೆ. ಅಲ್ಲಿರೋ 50 ಕಂಪ್ನಿಗಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೋ ನಿಫ್ಟಿ ಗ್ರಾಫ್ ಆ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿ ನೋಡಿ ನಿಫ್ಟಿ ಹೆಂಗಿರುತ್ತೆ ಅಂತೇಳಿ. ನಿಫ್ಟಿ 50 ನೋಡಿ, ನಿಫ್ಟಿ ಚಾರ್ಟ್ ನೋಡಿ ಹೆಂಗಿದೆ. ಸೊ ಇದನ್ನು ನೋಡೇ ಹೇಳೋದು ಇಂಡಿಯನ್ ಮಾರ್ಕೆಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಇಂಡಿಯನ್ ಮಾರ್ಕೆಟ್ ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ಗ್ರೋತಲ್ಲೇ ಇದೆ ತಾನೆ. ಎಲ್ಲಾದರೂ ಬಿದ್ದಿದೆ ಕೋವಿಡ್ ಎಲ್ಲ, ಅದಾದಮೇಲೆ ಗ್ರೋತಲ್ಲೇ ಇದೆಯಾ ಇಲ್ವಾ? ಒಂದು ರ್ಯಾಲಿ ಕೊಡುತ್ತೆ, ಕರೆಕ್ಷನ್ ಆಗುತ್ತೆ, ಒಂದು ರ್ಯಾಲಿ ಕೊಡುತ್ತೆ, ಕರೆಕ್ಷನ್ ಆಗುತ್ತೆ, ಮತ್ತು ಇನ್ನೊಂದು ರ್ಯಾಲಿ ಕೊಡುತ್ತೆ, ಕರೆಕ್ಷನ್ ಆಗುತ್ತೆ. ಈ ಥರ ಮೂವ್ಮೆಂಟ್ ಆಗ್ತಿದೆ. ಒಟ್ಟಿನಲ್ಲಿ ಇಂಡಿಯನ್ ಮಾರ್ಕೆಟ್ ಗ್ರೋತಲ್ಲಿ ಇದೆಯಾ, ಮೇಲೆ ತಾನೇ ಇದೆ, ಅಪ್ ಟ್ರೆಂಡಲ್ಲಿ. ಸೊ ಇದು ಹೆಂಗೆ ಈ ಗ್ರಾಫ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಹೇಳಿದ್ನಲ್ಲ ಟಾಪ್ 50 ಕಂಪನೀಸ್ ಇನ್ ಇಂಡಿಯಾ, ಅದನ್ನೆಲ್ಲ ಸೇರಿಸಿ ಗ್ರಾಫು ರೆಡಿಯಾಗಿರೋದು. ಆ 50 ಕಂಪ್ನಿಗಳು ಯಾವುದಾದ್ರು ಅಂತ ಹೇಳ್ತೀನಿ ನೋಡಿ. ಟಾಪ್ 50 ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ, ಭಾರತದಲ್ಲಿರೋ ಟಾಪ್ 50 ಮಾರ್ಕೆಟ್ ಕ್ಯಾಪ್ ಕಂಪನೀಸ್. ಇದನ್ನು ನಾವೇನಂತ ಕರೆಯೋದು? ನಿಫ್ಟಿ ಅಂತ ಕರೆಯೋದು. ನಿಫ್ಟಿ ಮೇಲೆ ಹೋಗುತ್ತೆ, ಕೆಳಗಡೆ ಬೀಳುತ್ತೆ ಅಂದ್ಬಿಟ್ಟು ನಾವು ನಿಫ್ಟಿನೆಲ್ಲ ಬೈ ಮಾಡೋಕ್ಕಾಗಲ್ಲ. ಜಸ್ಟ್ ಅದು ಸೂಚ್ಯಂಕ ಅಷ್ಟೇ. ಈ ಥರ ಪರ್ಫಾರ್ಮೆನ್ಸ್ ಮಾಡ್ತಿದೆ,
ಇಲ್ಲಿರೋ 50 ಸ್ಟಾಕ್ಸ್ಗಳು ಈ ಥರ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತೇಳಿ ನಿಫ್ಟಿ ಇಂಡಿಕೇಟ್ ಮಾಡುತ್ತೆ. ಆದರೆ ನಿಫ್ಟಿನ ನಾವು ಬೈ ಮಾಡೋಕ್ಕಾಗಲ್ಲ. ನಿಫ್ಟಿನ ಬೈ ಮಾಡಬೇಕಂದ್ರೆ ಬೇರೆ ಅದಕ್ಕೆ ಆಲ್ಟರ್ನೇಟ್ ಆಪ್ಷನ್ಸ್ ಇದೆ, ಅದನ್ನೇನಂತ ಹೇಳ್ತೀನಿ. ಫಸ್ಟು ಟಾಪ್ 50 ಕಂಪನೀಸ್ ಯಾವುದಂತ ತಿಳ್ಕೊಳ್ಳಿ. ಫಸ್ಟ್ ಯಾವುದು ನೋಡಿ, ರಿಲಯನ್ಸ್ 17.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್. ನೋಡಿ ಎಷ್ಟು, 17.5 ಲಕ್ಷ ಕೋಟಿ. ಕರ್ನಾಟಕದ ಬಡ್ಜೆಟೇ 3.5 ಲಕ್ಷ 4 ಲಕ್ಷ ಕೋಟಿ ಏನೋ ಅಷ್ಟೇ. ಸೊ ಇವ್ರ ಹತ್ರ ಕಂಪ್ನಿ ವ್ಯಾಲ್ಯೂ ಎಷ್ಟಿದೆ ನೋಡಿ, 17,59,000 ಕೋಟಿ. ಆ್ಯಕ್ಚುಲಿ ಇದು 20 ಲಕ್ಷ ಕೋಟಿ ಟಚ್ ಆಗಿತ್ತು, ಮಾರ್ಕೆಟ್ ಕರೆಕ್ಷನ್ ಆದಾಗ ಸ್ವಲ್ಪ ವ್ಯಾಲ್ಯೂನ ಕಡಿಮೆ ಮಾಡ್ಕೊತು ಆ ಥರ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ನೋಡಿ HDFC ಬ್ಯಾಂಕ್ 14,62,000 ಕೋಟಿ. ಥರ್ಡ್ ಪ್ಲೇಸ್ TCS 12.5 ಲಕ್ಷ ಕೋಟಿ. ಫೋರ್ತ್ ಪ್ಲೇಸ್ ಭಾರತಿ ಏರ್ಟೆಲ್ 10 ಲಕ್ಷ ಕೋಟಿ. ಆಮೇಲೆ ICICI ಬ್ಯಾಂಕ್ ಇದೆ 7.25 ಲಕ್ಷ ಕೋಟಿ. ಸೊ ICICI ಬ್ಯಾಂಕಲ್ಲ, SBI ಬ್ಯಾಂಕು. ಆಮೇಲೆ ಇನ್ಫೋಸಿಸ್ ಇದೆ 6,14,000 ಕೋಟಿ. ಈ ಥರ ಏನು 50 ಕಂಪ್ನಿ ಇಲ್ಲಿದೆಯೋ ಇದನ್ನೇ ಸೇರಿಸ್ಬಿಟ್ಟು ಏನಂತ ಹೆಸರಿಟ್ಟಿದ್ದಾರೆ, ನಿಫ್ಟಿ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲೇನು 50 ಕಂಪ್ನಿ ಇದೆಯೋ ಇವ್ರನ್ನೆಲ್ಲ ಸೇರಿಸ್ಬಿಟ್ಟು ನಿಫ್ಟಿ ಅಂತ ಹೆಸರಿಟ್ಟಿದ್ದಾರೆ. ನಿಫ್ಟಿ ಏನಾದರೂ ಇವತ್ತು 1% ಮೇಲೆ ಹೋಗಬೇಕು. ನಿಫ್ಟಿ ಏನಾಗಿದೆ, ಸ್ವಲ್ಪ ರೆಡ್ ಕ್ಯಾಂಡಲ್ ಬಂದಿದೆ ಅಂದರೆ ನಿಫ್ಟಿ ಸ್ವಲ್ಪ ನೆನೆ ಬಿದ್ದಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಿಫ್ಟಿ ಇವತ್ತು ಮೇಲಕ್ಕೆ ಹೋಗಬೇಕು, 1% ಇಲ್ಲ 1% ಕೆಳಗಡೆ ಬೀಳ್ಬೇಕಂತ ಹೇಳಿದ್ರೆ ಇಲ್ಲಿರೋ ಕಂಪನೀಸು ಇಲ್ಲಿ ಕಾಣಿಸಿದೆಯಲ್ಲ, ಮೇಯ್ನು ತೂಕ ಎಲ್ಲಿದೆ ನೋಡಿ. ಇಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಮಾರ್ಕೆಟ್ ಕ್ಯಾಪ್ ಕಡಿಮೆ ಆಗ್ತಿದೆ. ಎಲ್ಲಿ ಜಾಸ್ತಿ ಇದೆ ನೋಡಿ, 17.5 ಲಕ್ಷ, 14.5 ಲಕ್ಷ ಮತ್ತು 12.5 ಲಕ್ಷ ಕೋಟಿ, 10 ಲಕ್ಷ ಕೋಟಿ. ಇಲ್ಲಿ 5 ಜನ ಇದ್ದಾರೆ, ಕಾಣಿಸಿದ್ಯಾ? ರಿಲಯನ್ಸು, HDFC, TCS, ಭಾರತಿ ಏರ್ಟೆಲ್, ICICI ಬ್ಯಾಂಕು. ಇವ್ರು 5 ಜನದ ಮೇಲೆ ಇರೋದು ಮೇಯ್ನ್ ವೆಯ್ಟೇಜು. ಈ 5 ಜನದಲ್ಲಿ 3-4 ಕಂಪನಿಗಳು ಅವತ್ತು ಗ್ರೀನಲ್ಲಿದ್ದರು, ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿದ್ದಾರೆ ಈ ಕಂಪನಿಗಳು ಅಂತ ಹೇಳಿದ್ರೆ ನಿಫ್ಟಿ ಅವತ್ತು ಗ್ರೀನಲ್ಲಿ ಇರುತ್ತೆ. ಇದೇ ಏನಾದರೂ ಈ 5 ಜನದಲ್ಲಿ 5 ಜನ 5 ಕಂಪ್ನಿಗಳು ಬಿದ್ದಿದೆ ಅಂತ ಹೇಳಿದ್ರೆ ನಿಫ್ಟಿನೂ ಅವತ್ತೇನಾಗುತ್ತೆ, ಕೆಳಗಡೆ ಬಿದ್ದಿರುತ್ತೆ. ಸೊ ನಿಫ್ಟಿ ಮೇಲೋಗುತ್ತೆ ಕೆಳಗಡೆ ಬೀಳುತ್ತೆ ಅಂತ ನಾವು ನಿಫ್ಟಿನ ಬೈ ಮಾಡೋಕ್ಕಾಗಲ್ಲ. ಅದ್ರ ಬದಲು ಫ್ಯೂಚರ್ಸ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಫ್ಯೂಚರ್ಸ್ ಆಪ್ಷನ್ಸ್ ಅದು ಹೆಂಗೆ ಅಂತ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಬಟ್ ಏನಂದರೆ ಈ ಥರ ಇದೆ ವಿಷಯ. ನಿಫ್ಟಿ ಮೇಲೆ ರೈಸ್ ಆಗಬೇಕಂದ್ರೆ ನಿಫ್ಟಿಯಲ್ಲಿರೋ ಟಾಪ್ 5 ಕಂಪ್ನೀಸ್ ಏನಿದೆಯೋ ಇವ್ರುಗಳು ರೈಸ್ ಆಗಬೇಕು. ರೈಸ್ ಆದರೆ ನಿಫ್ಟಿ ಮೇಲಕ್ಕೆ ಹೋಗುತ್ತೆ. ಇದರಲ್ಲಿರೋ ಕಂಪ್ನೀಸ್ ಏನಾರ ಬಿತ್ತು ಅಂದರೆ ನಿಫ್ಟಿನೂ ಬೀಳುತ್ತೆ. ಸೊ ಅದನ್ನೇ ನಿಫ್ಟಿ ಇಂಡಿಕೇಟ್ ಮಾಡ್ತಿರೋದು. ಅದನ್ನು ನಾವು ಇಂಡೆಕ್ಸ್ ಅಂತ ಕರಿತೀವಿ. ನಿಫ್ಟಿ 50 ಅನ್ನೋದು ಒಂದು ಇಂಡೆಕ್ಸ್, ಓಕೆನಾ. ಅದನ್ನು ಟಾಪ್ 50 ಮಾರ್ಕೆಟ್ ಕ್ಯಾಪ್ ಕಂಪನೀಸನ್ನು ಇಂಡಿಕೇಟ್ ಮಾಡೋದು. ಟಾಪ್ 50 ಮಾರ್ಕೆಟ್ ಕ್ಯಾಪ್ ಕಂಪನೀಸ್ನ ನಾವು ನಿಫ್ಟಿ 50 ಅಂತ ಕರಿತೀವಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಅಂತ ಒಂದು ಇಂಡೆಕ್ಸ್ ಇದೆ. ಇದು ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ಟಾಪ್ 12 ಬ್ಯಾಂಕ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಟಾಪ್ 12 ಬ್ಯಾಂಕ್ಗಳಿದೆ ಅಲ್ವಾ, ಆ ಬ್ಯಾಂಕ್ಗಳನ್ನ ಏನಂತ ಕರಿತೀವಿ, ಬ್ಯಾಂಕ್ ನಿಫ್ಟಿ ಅಂತ ಕರಿತೀವಿ. ಸೊ ಅದನ್ನು ಚೆಕ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಕಂಪನೀಸ್ ಅಂತ ನೋಡಿ. ಫಸ್ಟ್ ಯಾವುದಿದೆ, HDFC ಬ್ಯಾಂಕೆ. ಯಾಕಂದ್ರೆ ನಿಫ್ಟಿಯಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇತ್ತಲ್ಲ HDFC. ಇವಾಗ ನಾವು ನೋಡ್ತಿರೋದು ಸೆಕ್ಟರು, ಬ್ಯಾಂಕಿಗೆ ಬಂದುಬಿಟ್ವಿ. ನಿಫ್ಟಿಯಲ್ಲಿ ಬಂದುಬಿಟ್ಟು ಎಲ್ಲ ಸೆಕ್ಟರು ಇರುತ್ತೆ, ಎಲ್ಲ ಸೆಕ್ಟರ್ನೂ ಸೇರಿಸಿ ಮಿಕ್ಸ್ ಮಾಡಿರೋದೇ ನಿಫ್ಟಿ. ಆದರೆ ಇದು ಬ್ಯಾಂಕು, ಓನ್ಲಿ ಬ್ಯಾಂಕ್. ಇದು ಬ್ಯಾಂಕ್ ನಿಫ್ಟಿ ಅಂದರೆ ಬ್ಯಾಂಕ್ ಇಂಡಸ್ಟ್ರಿ ಬಂತೀಗ. ಸೊ ನಿಫ್ಟಿಯಲ್ಲೇ ಸೆಕೆಂಡ್ ಪ್ಲೇಸಲ್ಲಿ ಬ್ಯಾಂಕು HDFC ಇತ್ತು, ಅಲ್ಲಿಗೆ ಬ್ಯಾಂಕಲ್ಲಿ ಇವರೇ ನಂಬರ್ 1 ನೋಡ್ಕೊಳ್ಳಿ. ಸೆಕೆಂಡ್ ICICI, ಮೂರನೇದು SBI ಬ್ಯಾಂಕು, ಕೋಟಕ್ಕು, ಆಕ್ಸಿಸು, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಇಲ್ಲಿದೆಯಲ್ಲ 12 ಬ್ಯಾಂಕು. ಇದನ್ನು ನಾವೇನಂತ ಕರಿತೀವಿ, ಬ್ಯಾಂಕ್ ನಿಫ್ಟಿ ಅಂತ ಕರಿತೀವಿ. ಬ್ಯಾಂಕ್ ನಿಫ್ಟಿ. ಸೊ ಈಗ ಎಕ್ಸ್ಟ್ರಾ ಸ್ವಲ್ಪ ಕಂಪನೀಸ್ ಆ್ಯಡ್ ಆಗಿದೆ, ನೋಡೋಣ. ಎಷ್ಟು ಕಂಪ್ನಿ ಇದೆ, 1 2 3 4 5 6 7 8. ಕೆನರಾ ಬ್ಯಾಂಕಿಗೆ 8 ಆಯಿತು, 9 10 11 12 ಕರೆಕ್ಟಾಗಿದೆ ನೋಡಿ. 12 ಕಂಪನೀಸು ಬ್ಯಾಂಕ್ ನಿಫ್ಟಿಯಲ್ಲಿದೆ. ಇದನ್ನು ನಾವೇನಂತ ಕರಿತೀವಿ, ಬ್ಯಾಂಕ್ ನಿಫ್ಟಿ ಕಂಪನೀಸ್. ಇಲ್ಲಿರೋ ಕಂಪನಿಗಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೋ ಬ್ಯಾಂಕ್ ನಿಫ್ಟಿ ಚಾರ್ಟು ಆ ಥರ ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಮೂವ್ ಆಗಬೇಕಂತ ಹೇಳಿದ್ರೆ ತೂಕ ಯಾರ ಹತ್ರ ಜಾಸ್ತಿ ಇದೆ ನೋಡಿ. ಫಸ್ಟು ತೂಕ ಯಾರ ಹತ್ರ, HDFC ಬ್ಯಾಂಕು. ಯಾಕಂದರೆ 14.5 ಲಕ್ಷ ಕೋಟಿ ಇದೆ ಮಾರ್ಕೆಟ್ ಕ್ಯಾಪು. ಸೆಕೆಂಡ್ ಪ್ಲೇಸ್ ICICI ಬ್ಯಾಂಕ್, ಥರ್ಡ್ ಪ್ಲೇಸ್ SBI ಬ್ಯಾಂಕ್. ಅಂದರೆ ಇವ್ರು 3 ಜನದ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿ. ಸೊ ಇನ್ನು ಇದೆಲ್ಲ ಕಡಿಮೆ ಇದೆ ಮಾರ್ಕೆಟ್ ಕ್ಯಾಪು. ಮೇಯ್ನಾಗಿ ಡಿಪೆಂಡ್ ಆಗಿರೋದು HDFC ಬ್ಯಾಂಕು, ICICI ಬ್ಯಾಂಕು ಆ್ಯಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ 3 ಬ್ಯಾಂಕ್ ಮೇಲೆ ಬ್ಯಾಂಕ್ ನಿಫ್ಟಿ ಡಿಪೆಂಡ್ ಆಗಿರುತ್ತೆ. ಇಲ್ಲಿರೋ 3 ಕಂಪ್ನಿಗಳು ಮೇಲಕ್ಕೆ ಹೋದರೆ ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಗುತ್ತೆ.
ಇಲ್ಲಿರೋ 3 ಕಂಪ್ನಿಗಳು ಕೆಳಗಡೆ ಬಿತ್ತಂದರೆ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿನೂ ಕೆಳಗಡೆ ಬೀಳುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಬ್ಯಾಂಕ್ ನಿಫ್ಟಿ ತಯಾರಾಗಿರೋದು. ಒಂದು ಸಲ ಬ್ಯಾಂಕ್ ನಿಫ್ಟಿದು ಚಾರ್ಟ್ ನೋಡ್ಬಿಡೋಣ. ಇಲ್ಲಿ ನಿಫ್ಟಿ ಬ್ಯಾಂಕ್ ಅಂತ ಟೈಪ್ ಮಾಡಿ, ಈ ಥರ ಬರುತ್ತೆ. ಕಾಣಿಸಿದೆ ಅಲ್ವಾ? ನೋಡಿ, ಈ ಥರ ಇರುತ್ತೆ. ನಾಳೆ ಈ ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಗ್ಬೇಕಂತ ಹೇಳಿದ್ರೆ HDFC ಬ್ಯಾಂಕು, ICICI ಕೋಟಕ್ಕೂ ಮೇಲಕ್ಕೆ ಹೋಗಿರಬೇಕು. ಇಲ್ಲ ಇದು ಬೀಳಬೇಕು ಅಂತ ಹೇಳಿದ್ರೆ HDFC, ICICI ಇವೆಲ್ಲ ಬೀಳಬೇಕು. ಈ ಥರ ಹಿಂಗೆ ಬ್ಯಾಂಕ್ ನಿಫ್ಟಿ ವರ್ಕ್ ಆಗೋದು. ನೆಕ್ಸ್ಟ್ ಫಿನ್ ನಿಫ್ಟಿ ಅಂತ ಇದೆಯಲ್ಲ, ಫಿನ್ ನಿಫ್ಟಿ ಅಂದರೆ ಟಾಪ್ 20 ಫಿನಾನ್ಸ್ ಕಂಪನೀಸ್ ಇನ್ ಇಂಡಿಯಾ. ಟಾಪ್ 20 ಫಿನಾನ್ಸ್ ಕಂಪನೀಸ್ ಇನ್ ಇಂಡಿಯಾ. ಟಾಪ್ 20 ಫಿನಾನ್ಸ್ ಕಂಪನೀಸ್ ಇನ್ ಇಂಡಿಯಾ. ಸೊ ಒಂದು ನಿಮಿಷ. ಟಾಪ್ 20 ಫಿನಾನ್ಸ್ ಕಂಪನೀಸ್ನ ನಾವೇನಂತ ಕರಿತೀವಿ? ಫಿನ್ ನಿಫ್ಟಿ ಅಂತ ಕರಿತೀವಿ. ಫಿನ್ ನಿಫ್ಟಿ ಅಂದರೆ ಫಿನಾನ್ಸ್ ನಿಫ್ಟಿ, ಟಾಪ್ 20 ಫೈನಾನ್ಸ್ ಕಂಪನೀಸ್. ಫೈನಾನ್ಸ್ ಅಂತ ಹೇಳಿದ್ರೆ ಬಜಾಜ್ ಫೈನಾನ್ಸು, ಮುತ್ತೂಟ್ ಫೈನಾನ್ಸು, ಚೋಳಾ ಫೈನಾನ್ಸು, ಶ್ರೀರಾಮ್ ಫೈನಾನ್ಸು, ಈ ಥರ ಎಲ್ಲ ಫೈನಾನ್ಸ್ ಕಂಪ್ನೀಸ್ ಇರುತ್ತಲ್ವ, ಅಲ್ಲಿರೋ ಟಾಪ್ 20 ಕಂಪನೀಸ್ನ ಸೇರಿಸ್ಬಿಟ್ಟು ಫಿನ್ ನಿಫ್ಟಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಅಲ್ಲಿ ವೆಯ್ಟೇಜ್ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಬಜಾಜ್ ಫೈನಾನ್ಸ್ಗೆ ಜಾಸ್ತಿ ಇರುತ್ತೆ. ಬಜಾಜ್ ಫೈನಾನ್ಸು, ಶ್ರೀರಾಮ್ ಫೈನಾನ್ಸ್ಗೆ ಜಾಸ್ತಿ ವೆಯ್ಟೇಜ್ ಇದೆ. ಅದನ್ನು ನಾವು ಏನಂತ ಕರಿತೀವಿ? ಫಿನ್ ನಿಫ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ದೀನಿ. ಮಿಡ್ ಕ್ಯಾಪ್ ನಿಫ್ಟಿದು ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಒಂದು 30,000 ಕೋಟಿ 40,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುತ್ತೆ. 40-45,000 ಕೋಟಿನವರೆಗೂ ಮಾರ್ಕೆಟ್ ಕ್ಯಾಪ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿರೋ ಟಾಪ್ 50 ಕಂಪನೀಸ್, ಟಾಪ್ 50 ಮಿಡ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿರೋ ಟಾಪ್ 50 ಮಿಡ್ ಕ್ಯಾಪ್ ಕಂಪನೀಸ್ನೆಲ್ಲ ಸೇರಿಸ್ಬಿಟ್ಟು ಮಿಡ್ ಕ್ಯಾಪ್ ನಿಫ್ಟಿನ ಮಾಡಿದ್ದಾರೆ. ನೆಕ್ಸ್ಟು ಸೆನ್ಸೆಕ್ಸ್ ಬಂದ್ಬಿಟ್ಟು ಟಾಪ್ 30 ಕಂಪನೀಸ್ ಇನ್ ಇಂಡಿಯಾ. ಟಾಪ್ 30 ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ. ಸರ್, ಸೆನ್ಸೆಕ್ಸಲ್ಲಿ ಟಾಪ್ 30 ಬಂತು, ನಿಫ್ಟಿಯಲ್ಲಿ ಟಾಪ್ 50 ಬಂತು. ಏನಿದು? ಎರಡು ಸೆಕ್ಟರ್ ವೈಸ್ ಅಲ್ಲ, ಎಲ್ಲ ಸೆಕ್ಟರ್ನು ಮಿಕ್ಸ್ ಮಾಡಿರುತ್ತೆ. ಇಲ್ಲಿ ಒಂದು ಹೇಳ್ತೀನಿ ನೋಡಿ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಈ 4 ಇಂಡೆಕ್ಸ್ಗಳು NSEಗೆ ಸಂಬಂಧಪಟ್ಟಿದ್ದು. ಸೆನ್ಸೆಕ್ಸ್ ಬಂದ್ಬಿಟ್ಟು BSEಗೆ ಸಂಬಂಧಪಟ್ಟಿದ್ದು. ಇದ್ರ ಜೊತೆಲಿ ಬ್ಯಾಂಕ್ ಎಕ್ಸ್ ಕೂಡ ಇದೆ, ಬಟ್ ಇಂಪಾರ್ಟೆಂಟ್ ಇಲ್ಲ. ಬ್ಯಾಂಕ್ ಎಕ್ಸು ಏನು ನೋಡೋಕ್ಕೆ ಹೋಗಬೇಡಿ, ಬ್ಯಾಂಕ್ ಎಕ್ಸ್ ಕೂಡ ಇದೆ. ಸೊ BSE ನಾನು ಹೇಳಿದ್ದೀನಿ, BSE ಬಂದ್ಬಿಟ್ಟು 1875 ಬಂದಿತ್ತು, NSE ಬಂದಿದ್ದು 1992. ಅಲ್ಲಿಗೆ ನೀವೇ ಹೇಳಿ, ನಿಫ್ಟಿ ಹಳೇದ, ಸೆನ್ಸೆಕ್ಸ್ ಹಳೇದ? ಸೆನ್ಸೆಕ್ಸ್ ಹಳೇದು. ಇಲ್ಲಿರೋ ಟಾಪ್ 30 ಕಂಪ್ನೀಸೇ ನಿಫ್ಟಿಯಲ್ಲೂ ಇರುತ್ತೆ. HDFC ಬ್ಯಾಂಕು, ರಿಲಯನ್ಸು ಇದರಲ್ಲೂ ಇರುತ್ತೆ. HDFC ಬ್ಯಾಂಕು, ರಿಲಯನ್ಸು ಇದರಲ್ಲೂ ಇರುತ್ತೆ. ನಿಮಗೆ ಸೆನ್ಸೆಕ್ಸ್ದು ಚಾರ್ಟು, ನಿಫ್ಟಿ ಚಾರ್ಟು ಆಲ್ಮೋಸ್ಟ್ ಎರಡು ಸಿಮಿಲರೇ ಇರುತ್ತೆ. ಬಟ್ ಯೂಶ್ವಲಿ ನಾವು ಸೆನ್ಸೆಕ್ಸ್ ಅಂದರೆ BSE ಇಂಡೆಕ್ಸ್ಗಳಲ್ಲಿ ಟ್ರೇಡ್ ಮಾಡಲ್ಲ. ಏನೇ ಮಾಡಿದ್ರೂ ಕೂಡ ನಿಫ್ಟಿಯಲ್ಲೇ ಮಾಡೋದು. ಅರ್ಥ ಆಯ್ತಾ? ಇಂಡೆಕ್ಸ್ಗಳು. ಸೊ ಇದು ಟಾಪ್ 50 ಇಂಡೆಕ್ಸ್, ಟಾಪ್ 5 ಇಂಡೆಕ್ಸ್ ಇನ್ ಇಂಡಿಯಾ. ಇಂಡೆಕ್ಸು ಹೆಂಗಿರುತ್ತೋ ಆ ಕಂಟ್ರಿಯಲ್ಲಿರೋ ಕಂಪನಿಗಳು ಗ್ರೋತ್ ಆ ಥರ ಇದೆ ಅಂತ ಹೇಳುತ್ತೆ, ಮತ್ತು ಆ ಕಂಟ್ರಿದು ಎಕನಾಮಿ ಕೂಡ ಗ್ರೋತ್ ಆ ಥರ ಇರುತ್ತೆ ಅಂತ ಇಂಡೆಕ್ಸ್ಗಳು ಇಂಡಿಕೇಟ್ ಮಾಡುತ್ತೆ. ಸರ್, ಈ ನಿಫ್ಟಿ ಮೇಲಕ್ಕೆ ಹೋಗುತ್ತೆ ಅಂತ ನಾವೇನಾದರೂ ಬೈ ಮಾಡೋಕ್ಕಾಗುತ್ತಾ? ನಿಫ್ಟಿನ ಬೈ ಮಾಡೋಕ್ಕಾಗುತ್ತಾ? ನಿಫ್ಟಿನ ನಾವು ಬೈ ಮಾಡೋಕ್ಕಾಗಲ್ಲ. ಅದ್ರ ಬದಲು ಬೇರೆ ಒಂದು ವಿಷಯ ಇದೆ, ಅದನ್ನು ಡಿಸ್ಕಸ್ ಮಾಡೋಣ ಈಗ. ಬಟ್ ನಿಮಗೊಂದು ವಿಷಯ ಅರ್ಥ ಆಗಿರಬೇಕು, ಈ ಇಂಡೆಕ್ಸ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗ್ತೈತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ನಿಸ್ತೈತೆ ನನಗೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ಈ ವಿಡಿಯೋನ, ಇನ್ನೊಂದು ಸಲ 2 ಸಲ ನೋಡಿ ಈ ವಿಡಿಯೋನ. ನೋಡಿ ಆಗಲೂ ಅರ್ಥ ಆಗಿಲ್ವಾ, ಫೋನ್ ಮಾಡಿ, ಇಲ್ಲ ನಿಯರ್ ಬೈ ಆಫೀಸ್ಗೆ ನಿಯರ್ ಇದ್ದೀರಾ ಅಂತ ಹೇಳಿದ್ರೆ ಕಾಲ್ ಮಾಡಿ, ಆಫೀಸ್ಗೆ ಡೈರೆಕ್ಟಾಗಿ ಬನ್ನಿ. ಬಂದುಬಿಟ್ಟು ಡೌಟ್ ಏನೇ ಇದ್ರೂ ಕೂಡ ಇಲ್ಲೇ ಕೂತ್ಕೊಂಡು ಕ್ಲಾರಿಟಿ ತೊಗೊಂಡು ಹೋಗಿ. ಸೊ ಆ ಥರ ಎಲ್ಲ ನಿಮಗೆ ಡೌಟ್ ಸೆಷನ್ನು ಮಾಡಿಕೊಡೋಣ, ಏನು ತೊಂದರೆ ಏನಿಲ್ಲ. ನೆಕ್ಸ್ಟ್ ಈಗ ಇಂಡೆಕ್ಸ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ. ನೆಕ್ಸ್ಟು ETF ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಏನು ಹೇಳಿ? ETF ಅಥವಾ ಬೀಸ್ ಅಂತ ಕರಿತೀವಿ. ETF ಅಂದರೆ ಏನು? ETF ಅಂದರೆ ಏನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಎಕ್ಸ್ಚೇಂಜ್ ಟ್ರೇಡ್ ಫಂಡ್.
ಅದನ್ನ ಇನ್ನೊಂದು ವರ್ಡಲ್ಲೂ ಕರಿತೀವಿ ಬೀಸ್ ಅಂತ. ಬೀಸ್ ಅಂದರೆ ಕನ್ನಡದಲ್ಲಿ ಏನು ಗೊತ್ತಾ? ಬೀಸ್ ಅಂದರೆ ಜೇನು ಹುಳ. ಏನು ಸರ್ ಇದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಕೊಡ್ತಿದ್ದೀರಾ, ಜೇನು ಹುಳ ಅಂತ ಹೇಳ್ತಿದ್ದೀರಾ? ಅದೇ ಹೇಳ್ತೀನಿ. ಜೇನು ಹುಳ ಅದರ ಸ್ಪೆಷಾಲಿಟಿ ಏನು ಹೇಳಿ? ಜೇನು ಹುಳದ ಸ್ಪೆಷಾಲಿಟಿ ಏನು ಹೇಳಿ? ಸರ್ ಅದು ಜೇನುತುಪ್ಪ ಕೊಡುತ್ತೆ, ಸ್ವೀಟಾಗಿರುತ್ತೆ. ಅದಲ್ಲ, ಆ್ಯಕ್ಚುಲಿ ಅದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಜೇನು ಹುಳಗಳು ಗುಂಪಾಗಿ ಜೀವನ ಮಾಡುತ್ತೆ, ನೋಡಿದ್ದೀರಾ? ಗ್ರೂಪ್ ಆಗಿರೋದೇ ಅದ್ರದ್ದು ಸ್ಪೆಷಾಲಿಟಿ. ಅದೇ ರೀತಿಯೇ ಈ ಬೀಸು ಅಷ್ಟೇ ಗ್ರೂಪ್ ಆಗಿರುತ್ತೆ. ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಯುವರ್ ಮನಿ. ಇನ್ ದ ಸ್ಟಾಕ್ ಮಾರ್ಕೆಟಲ್ಲೇ ನಿಮ್ಗೊಂಥರ ಸರ್ ಸೇಫ್ ಜಾಗ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿದೆಯಾ ಅಂತ ಹೇಳಿದ್ರೆ ಅದು ETF ಬೀಸೆ. ಯಾಕಂತ ನಾನು ಹೇಳ್ತೀನಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ನೀವು ಲಾಭ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಡೀಸೆಂಟಾಗಿ ಲಾಭ ಸಿಗುತ್ತೆ. ಅದೇ ರೀತಿ ಪ್ರೈಸ್ ಕೆಳಗಡೆ ಇಳಿಬೇಕಾದಾಗ ಕೂಡ ಡೀಸೆಂಟಾಗಿ ಇಳೀತದೆ. ಅದಕ್ಕೆ ಸೇಫ್ ಅಂತ ಹೇಳೋದು. ಸೊ ಇದೇನಿದು ಬೀಸ್ ಅಂತ ಹೇಳ್ತೀನಿ ನೋಡಿ. ನಾನು ಪ್ರೀವಿಯಸ್ಸಾಗಿ ಹೇಳಿದೆ ನಿಫ್ಟಿ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ನಿಫ್ಟಿ ನಾವು ಬೈ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಅದ್ರ ಬದಲು ನಾವೇನು ಬೈ ಮಾಡ್ಬೋದು? ನಿಫ್ಟಿ ಬೀಸ್ನ ಬೈ ಮಾಡ್ಬೋದು. ನಿಫ್ಟಿ ಬೀಸ್, ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಬೀಸ್ಗೆ ಹಾಕಿ. ಅದೇ ರೀತಿ ಬ್ಯಾಂಕ್ ಬೀಸ್ ಆದಮೇಲೆ IT ಬೀಸ್ ಅಂತ ಬರುತ್ತೆ. IT ಬೀಸ್, ಕನ್ಸ್ಯೂಮ್ ಬೀಸ್, ಆಮೇಲೆ ಇನ್ಫ್ರಾ ಬೀಸ್, ಗೋಲ್ಡ್ ಬೀಸ್ ಆದಮೇಲೆ ಸಿಲ್ವರ್ ಬೀಸ್. ನೋಡಿ ನಾನೊಂದು ಇಂಪಾರ್ಟೆಂಟ್ ಬಿಟ್ಟೆ, ಯಾವುದು ಗೊತ್ತಾ? ಫಾರ್ಮಾ ಬೀಸ್. ಈ ಥರ ಬೀಸ್ಗಳಿದೆ. ಈ ಒಂದು ಬೀಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಅದು ಸೇಫಾಗಿರುತ್ತೆ. ಸರ್ ಏನಿದು ನಿಫ್ಟಿ ಬೀಸ್ ಅಂತ ಹೇಳಿದ್ರೆ, ನಾವು ನಿಫ್ಟಿ 50 ನೋಡಿದ್ವಲ್ಲ, ನಿಫ್ಟಿಲಿ ಎಷ್ಟು ಕಂಪ್ನಿ ಇದೆ? 50 ಕಂಪ್ನಿ ಇದೆಯಲ್ಲ. ಈ 50 ಕಂಪನಿಗೆ ನಾವು ಫಾರ್ ಎಕ್ಸಾಂಪಲ್ ₹100 ದುಡ್ಡು ಹಾಕ್ತೀವಿ ಅಂದ್ಕೊಳ್ಳಿ. ಈ ₹100 ಇಲ್ಲಿರೋ 50 ಕಂಪನಿಗೆ ಸ್ಪ್ಲಿಟ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನಿಫ್ಟಿ ಹೆಂಗೆ ಗ್ರೋತ್ ಆಗುತ್ತೋ ಅದೇ ರೀತಿ ನಿಫ್ಟಿ ಬೀಸ್ ಕೂಡ ಗ್ರೋತ್ ಆಗುತ್ತೆ. ಸರ್ ಇದು ನಾವು ₹100 ಹಾಕಿದ್ರೆ ಯಾವ್ಯಾವ ಕಂಪ್ನಿಗೆ ಎಷ್ಟೆಷ್ಟು ಹೋಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಹೇಳ್ತೀನಿ ನೋಡಿ. ಫಸ್ಟು ಅದಕ್ಕೇನು ತಿಳ್ಕೊಬೇಕಂದ್ರೆ ವೆಯ್ಟೇಜ್ ತಿಳ್ಕೊಬೇಕು. ನಿಫ್ಟಿ 50 ವೆಯ್ಟೇಜ್ ಸ್ಟಾಕ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ NSEದು ಒಂದು ಸಪ್ರೇಟ್ ಒಂದು ಪೇಜ್ ಬರುತ್ತೆ. ಅದನ್ನು ಓಪನ್ ಮಾಡಿ, ಒಂದು PDF ಇರುತ್ತೆ. ಸೊ ಇಲ್ಲಿದೆ ನೋಡಿ. ನಾವು ₹100 ಹಾಕಿದ್ರೆ HDFC ಬ್ಯಾಂಕಿಗೆ ₹13 ಹೋಗುತ್ತೆ, ICICI ಬ್ಯಾಂಕಿಗೆ ₹8.95 ಹೋಗುತ್ತೆ, ರಿಲಯನ್ಸ್ಗೆ ₹8.12 ಹೋಗುತ್ತೆ, ಇನ್ಫೋಸಿಸ್ಗೆ ₹5 ಹೋಗುತ್ತೆ. ಅಂದರೆ ಮಾರ್ಕೆಟ್ ಕ್ಯಾಪ್ ಯಾರಿಗೆ ಹೆಂಗಿದೆಯೋ ಅದಕ್ಕೆ ತಕ್ಕನಂಗೆ ವೆಯ್ಟೇಜ್ ಮೇಲೆ ಒಬ್ಬೊಬ್ರಿಗೂ ಆ ದುಡ್ಡು ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ 50 ಕಂಪನಿಗಳಿಗೆ ನಾವು ಹಾಕೋ ದುಡ್ಡು ಏನಾಗುತ್ತೆ, ಎಲ್ಲ ಕಂಪನಿಗೂ ಸ್ಪ್ಲಿಟ್ ಆಗುತ್ತೆ. ಅದಕ್ಕೆ ಹೇಳೋದು ಇದು ಸ್ಟಾಕ್ ಮಾರ್ಕೆಟಲ್ಲೇ ಸೇಫೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಯುವರ್ ಮನಿ. ನಿಮಗೇನಾದರೂ ಲಾಸ್ ಆಗಬೇಕು ಅಂತ ಹೇಳಿದ್ರೆ, ಇವಾಗ ನೀವು 1 ಲಕ್ಷ ನಿಫ್ಟಿ ಬೇಸ್ ಮೇಲೆ ಹಾಕಿದ್ದೀರಾ ಅಂದ್ಕೊಳ್ಳಿ. ನಿಮ್ಮ 1 ಲಕ್ಷ ನಿಮ್ಗೆ ಲಾಸ್ ಆಗಬೇಕಂತ ಹೇಳಿದ್ರೆ ನಿಫ್ಟಿಯಲ್ಲಿರೋ 50 ಕಂಪ್ನಿ ಏನಾಗಬೇಕು, ಮುಚ್ಚೋಗಬೇಕು. ಏನಾಗಬೇಕು? ನಿಫ್ಟಿಯಲ್ಲಿರೋ 50 ಕಂಪನಿಗಳು ಮುಚ್ಚೋಗಬೇಕು. ಮುಚ್ಚೋಗುತ್ತಾ? ನೀವೇ ಹೇಳಿ ಮುಚ್ಚೋಗುತ್ತಾ? ನಿಫ್ಟಿಯಲ್ಲಿರೋ 50 ಕಂಪ್ನಿಗಳು ಮುಚ್ಚೋದ್ರೆ ಏನಾಗುತ್ತೆ ಹೇಳಿ? ಇಂಡಿಯನ್ ಎಕಾನಮಿ 50 ವರ್ಷ ಹಿಂದಕ್ಕೆ ಹೋಗ್ಬಿಡುತ್ತೆ. ಯಾಕೆ ಹೇಳಿ? ಅಲ್ಲಿರೋ ಕಂಪನಿಗಳಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿಲ್ಲ, ಅವ್ರದ್ದೆಲ್ಲ ಕಂಪ್ನಿ ಮುಚ್ಚೋಯ್ತಂದರೆ ನಿರುದ್ಯೋಗ ಸಮಸ್ಯೆ ಬರುತ್ತಾ? ಬ್ಯಾಂಕುಗಳೆಲ್ಲ ಮುಚ್ಚೋದ್ರೆ ಎಲ್ಲಿ ಎಕಾನಮಿನೇ ಕ್ರೈಸಿಸ್ ಆಗಿಬಿಡುತ್ತೆ. ಎಕಾನಮಿ ಕ್ರೈಸಿಸ್ ಆಗಿ ಕಂಟ್ರಿ GDP ಎಲ್ಲ ಲಾಸ್ ಮಾಡಿಕೊಂಡು ಹಿಂದಕ್ಕೆ ಹೋಗ್ಬಿಡ್ತೀವಿ 5 ವರ್ಷ. ನಿರುದ್ಯೋಗ ಸಮಸ್ಯೆ ಆಗುತ್ತೆ, ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಎಲ್ಲ ಆಗುತ್ತಾ? ನೀವೇ ಯೋಚನೆ ಮಾಡಿ ನೋಡಿ. ಅದಕ್ಕೆ ಹೇಳೋದು ಇದನ್ನು ಸೇಫೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಯುವರ್ ಮನಿ. 50 ಕಂಪನಿಗೆ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಅದೇ ರೀತಿ ನೀವು ಬ್ಯಾಂಕ್ ಬೇಸಿಗೆ ಹಾಕ್ತಿದ್ದೀರ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿರೋ ಕಂಪನೀಸ್ಗೆ ಹೋಗುತ್ತೆ. IT ಬೀಸ್ ಅಂತ ಹೇಳಿದ್ರೆ ನಿಮಗೆ ITಯಲ್ಲಿರೋ ಕಂಪ್ನೀಸ್ಗೆ ಹೋಗುತ್ತೆ. ಫಾರ್ಮಾ ಬೀಸ್ಗೆ ಹಾಕಿದ್ರೆ ಫಾರ್ಮಸಿ ಕಂಪನಿಗಳಿಗೆ ಹೋಗುತ್ತೆ.
ನಾನು ಉದಾಹರಣೆಗೆ ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ, ನಿಫ್ಟಿ ಬೇಸ್ ಏನಾಗಿದೆ ಅಂತೇಳಿ. ನಿಫ್ಟಿ ಬೇಸ್ ನೋಡೋಣ. ನಿಫ್ಟಿ ಬೇಸ್ ನಾನು 100 ರೂಪಾಯಿ ಹಾಕಿದ್ರೆ ಇಷ್ಟಾಗುತ್ತೆ ಅಂತ ಹೇಳಿದೆ. ಆದರೆ ರಿಯಲ್ ಆಗಿ ಒಂದು ನಿಫ್ಟಿ ಬೇಸ್ ರೇಟ್ ಎಷ್ಟಿದೆ ನೋಡಿ, 268 ರೂಪಾಯಿ. ಅಲ್ಲಿಗೆ ಅಲ್ಲಿ 13 ರೂಪಾಯಿ ಅನ್ನೋದು ಇತ್ತಲ್ಲ ಪರ್ಸೆಂಟೇಜು, ಆ ಥರ ಪರ್ಸೆಂಟೇಜ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೀವು 268 ರೂಪಾಯಿ ಹಾಕಿದ್ರೆ 13% ಅವ್ರಿಗೆ ಹೋಗುತ್ತೆ. ನೋಡೋಣ ನೋಡಿ ಈಗ ಯಾವ ಥರ ನಿಫ್ಟಿ ಬೇಸು ಚೆನ್ನಾಗಿ ಲಾಭ ಕೊಟ್ಟಿದೆಯಾ ಕೊಟ್ಟಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನಾನು ಕೋವಿಡ್ ಆದಮೇಲೆ ಮಾರ್ಕೆಟ್ ಮೇಲೆ ಹೋಯ್ತು, ಎಲ್ಲರಿಗೂ ಗೊತ್ತು, ಅದು ಬಿಟ್ಬಿಡಿ. ರೀಸೆಂಟಾಗಿ ನಾವು ಒಂದು 2022 ಡೇಟಾ ತಗೊಳ್ಳೋಣ. 2022 ಇಂದ ಹೈವರೆಗೂ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದು ನೋಡಿ ಲಾಭ ಕಾಣಿಸಿದೆ ನಿಮ್ಗೆಲ್ಲರಿಗೂ. 64% ಅಂದರೆ 63% ಏನು ಕೊಟ್ಟೈತೆ ಲಾಭ ಕೊಟ್ಟೈತೆ. ಸೊ 63% ಲಾಭ ಕೊಟ್ಟ ಮೇಲೆ ಸರಿ ಬಿದ್ದೈತಾ, ಸ್ವಲ್ಪ ಬಿದ್ದ ಮೇಲೆ ನೋಡಿ, ಬಿದ್ದಾಗ ಲೆಕ್ಕ ತೊಗೊಂಡ್ರು ಕೂಡ ಇವಾಗಿನ ಲೆಕ್ಕಕ್ಕೂ ಕೂಡ ನೀವು ಎಷ್ಟಿದ್ದೀರಾ, 56% ಇದ್ದೀರಾ. 2022ರಿಂದ 2025 ಅಂತ ಹೇಳಿದ್ರೆ ಜಸ್ಟ್ 2.5 ವರ್ಷ. 2.5 ವರ್ಷಕ್ಕೆ ನಿಮ್ಗೆ ಎಲ್ಲಿ ಸಿಗುತ್ತೆ 55%, 55-60% ಎಲ್ಲಿ ಸಿಗುತ್ತೆ ನೀವು ಹೇಳಿ. ಎಫ್ ಡಿಗಿಟ್ರೆ ನೀವು ಈ ಲಾಭನ ತೊಗೊಳ್ಳೋಕ್ಕೆ 10 ವರ್ಷ ಬೇಕು. ಫಿಕ್ಸ್ಡ್ ಡೆಪಾಸಿಟಿಗೆ ಇಟ್ಟರೆ ಈ 68% ತೊಗೊಳ್ಳೋಕ್ಕೆ 10 ವರ್ಷ ಬೇಕು. ಬಟ್ ಇಲ್ಲಿ ನಿಮ್ಗೆ ಎಷ್ಟು ವರ್ಷಕ್ಕೆ ಸಿಕ್ತು, 2.5 ವರ್ಷಕ್ಕೆ ಸಿಕ್ತು. ಅದು ಸೇಫ್ ಪ್ಲೇಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಬಟ್ ಇದೇ ಸ್ಟಾಕ್ ಅಂದರೆ 2 ವರ್ಷಕ್ಕೆ ಕೆಲವೊಮ್ಮೆ ಜಾಸ್ತಿನೂ ಹೋಗಿರುತ್ತೆ. ನಿಮ್ಗೆ ಕೆಲವೊಬ್ರಿಗೆ ಸೇಫ್ಟಿ ಬೇಕಲ್ಲ ಸರ್ ಅಂತ ಹೇಳೋರಿಗೆ ಇದು ನಿಫ್ಟಿ ಬೇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೋವಿಡ್ ಫಾಲಲ್ಲಿ ಲೆಕ್ಕ ತೊಗೊಂಬಿಟ್ರೆ ಜಾಸ್ತಿನೇ ಸಿಗುತ್ತೆ ನೋಡಿ. 270% ನಿಮಗೆ ಸಿಗಬೇಕಂದ್ರೆ ಎಫ್ ಡಿಗೆ ಎಷ್ಟು ವರ್ಷ ಇಡಬೇಕು ಗೊತ್ತಾ, 10 ವರ್ಷ ಇಟ್ಟರೆ ನಿಮಗೆ 65% ಸಿಗುತ್ತೆ. 20 ವರ್ಷಕ್ಕೆ 130% ಸಿಗುತ್ತೆ. ಅಲ್ಲಿಗೆ ಎಷ್ಟು ವರ್ಷ ಬೇಕು ನೀವೇ ಲೆಕ್ಕ ಹಾಕ್ಕೊಳ್ಳಿ. 35-40 ವರ್ಷ ಮೇಲೆ ಬೇಕು ಅಷ್ಟು ರೀಚ್ ಆಗೋಕ್ಕೆ. ಬಟ್ ಇಲ್ಲಿ ಎಷ್ಟು ವರ್ಷಕ್ಕೆ ಬಂತು, 5 ವರ್ಷಕ್ಕೆ ಬಂದೈತೆ. ಅರ್ಥ ಆಗ್ತಿದೆಯಾ? ಅದೇ ರೀತಿಯೇ ಬ್ಯಾಂಕ್ ಬೇಸ್ ಇದೆ ನೋಡಿ. ಬ್ಯಾಂಕ್ ಬೇಸು ನೋಡಿ. ಬ್ಯಾಂಕ್ ಬೇಸ್ ಕೋವಿಡ್ ಫಾಲ್ ಬೇಡ. ಕೋವಿಡ್ ಫಾಲ್ ಆದಮೇಲೆ ಜಾಸ್ತಿ ಲಾಭ ಕೊಟ್ಟಿರುತ್ತೆ, ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ನಾನೊಂದು 2022 ಲೆಕ್ಕನೇ ತೊಗೊಳ್ತೀನಿ. 2022 ಜನವರಿ ಕಾಣಿಸಿದ್ಯಾ ಇಲ್ಲಿ. 2022 ಜನವರಿಯಿಂದ ಇಲ್ಲಿಗೆ ನೋಡಿ ಎಷ್ಟು ಕೊಟ್ಟಿದೆ. ಸೇಮ್ ನಿಫ್ಟಿ ಥರನೇ ಕೊಟ್ಟೈತೆ ನೋಡಿ. ಇದನ್ನು 60% ಕೊಟ್ಟೈತೆ. ಇವತ್ತಿನ ದಿನಕ್ಕೆ ಲೆಕ್ಕ ಅದು 60% ಕೊಟ್ಟೈತೆ. ಇವಾಗ ಜಸ್ಟ್ ನೀವು ಚೆಕ್ ಮಾಡ್ತೀರಂದ್ರೂ ಕೂಡ 60%. 2022ರಿಂದ 2025, ಅದು 2025. ಇವಾಗ ಎಷ್ಟಿದ್ದೀವಿ, ಅರ್ಧ ವರ್ಷ ಆಗಿದೆ ಅಷ್ಟೇ. ಅರ್ಧ ವರ್ಷವೂ ಆಗಿಲ್ಲ, 2.25 ವರ್ಷಕ್ಕೆಲ್ಲ ನಿಮಗೆ 60% ಕೊಟ್ಟೈತೆ. ಕೋವಿಡಿಂದ ಲೆಕ್ಕ ಹಾಕೋಣ ಇಲ್ಲಿ ಎಷ್ಟಾಗಿದೆ ಅಂತೇಳಿ. ಕೋವಿಡಿಂದ ಲೆಕ್ಕ ಹಾಕ್ಕೊಂತೀವಿ ಅಂದರೆ ಆಲ್ಮೋಸ್ಟ್ 250%, 246% ಲಾಭ ಕೊಟ್ಟಿದೆ. 246% ಲಾಭವನ್ನು ಕೊಟ್ಟಿದೆ. ನೆಕ್ಸ್ಟ್ ಅದೇ ರೀತಿ ಫಾರ್ಮಾ ಬೇಸ್ ನೋಡೋಣ. ನೀವು ಯಾವ್ದು ತೊಗೊತೀರೋ ಗೊತ್ತಿಲ್ಲ, ಫಾರ್ಮಾ ಬೇಸ್ ಅಂತ ತೊಗೊಂಬಿಡಿ, ತುಂಬ ಚೆನ್ನಾಗಿದೆ. 21 ರೂಪಾಯಿ ಇದೆ ನೋಡಿ ಶೇರ್ ಪ್ರೈಸ್. ಏನು ಸರ್ ಇದು ಪೆನ್ನಿ ಸ್ಟಾಕ್ಸ್ ತೊಗೊಬೇಡಿ ಅಂತ ಹೇಳಿದರೆ 21 ರೂಪಾಯಿ ಶೇರ್ ನೀವೇ ತೊಗೊಳಕ್ಕೆ ಹೇಳ್ತಿದ್ದೀರಾ ಅಂತ ಹೇಳಿದರೆ, ಇದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲ, ಇದು ETF. ಇದು ಎಲ್ಲ ಕಂಪನಿಗಳನ್ನೂ ಸೇರಿಸ್ಕೊಂಡಿರುತ್ತೆ. ಅಂದರೆ ಫಾರ್ಮಸಿಯಲ್ಲಿ ಫೇಮಸ್ ಕಂಪ್ನಿ ಯಾವುದು, ಸನ್ ಫಾರ್ಮಾ, ಸಿಪ್ಲಾ, ಝೈಡಸು, ಇದನ್ನೆಲ್ಲ ಸೇರಿಸ್ಕೊಂಡು ಫಾರ್ಮಾ ಬೇಸ್ ಮಾಡಿರೋದು. ಇದು ಬಂದಿರೋದು ನೋಡಿ ಯಾವಾಗ ಅಂತ ಹೇಳಿದ್ರೆ 2022 ಆ ಒಂದು ಡ್ಯೂರೇಷನಲ್ಲಿ ಬಂದಿದ್ದು. 2022ರಿಂದ ನೀವೇ ನೋಡಿ ಹೈಗೆ ಲೆಕ್ಕ ಹಾಕೊಂಡ್ರೆ 97% ಕೊಟ್ಟಿದ್ದು ನೋಡಿ ಲಾಭ. ಜಸ್ಟ್ 2.5 ವರ್ಷಕ್ಕೆ ಇಮ್ಯಾಜಿನ್ ಮಾಡಿ, ನಿಮ್ಮ ದುಡ್ಡು ಆಲ್ಮೋಸ್ಟ್ ಡಬಲ್ ಆಗಿದೆ. ನಾನು ನಿಮಗೆ ಅವತ್ತೇ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಫಾರ್ಮಸಿ ಮೇಲೆ ಇನ್ಫ್ಲೇಷನ್ನು 15-16% ಇದೆ ಅಂತ. ಅದಕ್ಕೆ ಇಷ್ಟೊಂದು ರೇಟ್ ಸ್ಪೀಡಾಗಿ ಹೋಗ್ತಿದೆ ಫಾರ್ಮಸಿ. ಅಟ್ಲೀಸ್ಟ್ ನೀವು ಅಲ್ಲಿ ಕೊಡ್ತಿರೋ ಇನ್ಫ್ಲೇಷನ್ ಇಲ್ಲಾದರೂ ತೊಗೊಳ್ಳಿ. ಇದಕ್ಕೆ ಟೆಕ್ನಿಕಲ್ಸ್ ಎಲ್ಲ ನೋಡೋಂಗಿಲ್ಲ, ಯಾವಾಗೆಲ್ಲ ಬೀಳುತ್ತೋ ಅವಾಗ ತೊಗೊತಾನೆ ಇರಬೇಕು. ಇದನ್ನು ಬೀಸ್ಗಳು ಯಾವಾಗ ಬೀಳುತ್ತೋ ಅವಾಗ ತೊಗೋಬೇಕು. ಇವಾಗ ಬಿದ್ದಿರೋ ಲೆಕ್ಕಕ್ಕೆ ಬಂದರೂ ಕೂಡ ಎಷ್ಟು % ಇದೆ ನೋಡೋಣ ರೀ. ಈಗ ಬಿದ್ದಿರೋ ಲೆಕ್ಕಕ್ಕೆ ನೋಡಿದ್ರು ಕೂಡ 88% ಇದೆ. ಆಲ್ಮೋಸ್ಟ್ ಡಬಲಲ್ಲೇ ಇದ್ದೀರಾ ಈಗಲೂ. ಆ ಥರ ಈ ಬೀಸ್ಗಳನ್ನ ಯೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬೀಸ್ ಈಸ್ ವೆರಿ ವೆರಿ ಸೇಫೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಯುವರ್ ಮನಿ. ಸೇಫ್ ಗೇಮ್ ಇದು. ನಾನು ಹೇಳಬೇಕಂದ್ರೆ ಇದೊಂದು ಸೇಫ್ ಗೇಮ್.
ನೀವು ಈ ಬೀಸ್ನ ಲಂಸಮ್ ಆಗು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ SIP ಥರನೂ ಕಟ್ಕೊಂಡು ಹೋಗ್ಬೋದು. SIP ಅಂದರೆ ಲಂಸಮ್ SIP ಹೆಂಗೆ ಗೊತ್ತಾ, ನೀವೊಂದು ಕಾರ್ ತೊಗೊತೀರ ಅಂದ್ಕೊಳ್ಳಿ, ಆ ಕಾರ್ನ ನೀವು ಒಂದೇ ಸಲ ಫುಲ್ ಶಾರ್ಟ್ ಪೇಮೆಂಟ್ ಮಾಡೋನು ತೊಗೋಬೋದು, ಇಲ್ಲ ತಿಂಗಳು EMI ಕಟ್ಟಿನೂ ತೊಗೋಬೋದು. ಅದೇ ಥರ ನೀವು ಬೀಸ್ಗಳನ್ನ ತಿಂಗಳು SIP ಥರ EMI ಥರನೂ ಕಟ್ಕೊಂಡು ಹೋಗ್ಬೋದು. ಇಲ್ಲ ಅಂತೇಳಿದ್ರೆ ಒಂದೇ ಸಲನೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ವಾರ ನೀವು ಎಲ್ಲದರಲ್ಲೂ ಒಂದೊಂದು ಬೀಸ್ ಬೈ ಮಾಡ್ಕೊಂಡೋಗಿ. ಇಲ್ಲ ಸರ್ ಫಾರ್ಮಾ ಬೀಸು ತುಂಬ ಚೆನ್ನಾಗಿದೆ, ನಿಫ್ಟಿ ಬೀಸ್ ಸಾಕಾ, ಅಷ್ಟೇ ತೊಗೊಳ್ಳಿ. ನಿಮ್ಗೆ ಗೋಲ್ಡ್ ಬೀಸ್ ನೋಡಿ, ಚಿನ್ನದ ರೇಟ್ ಇಂಕ್ರೀಸ್ ಆಗ್ತಿದೆ ಅಂದರೆ ಇದು ಇಂಕ್ರೀಸ್ ಆಗಬೇಕು. ಗೋಲ್ಡ್ ಬೀಸ್ ಅಂತೂ ಈ ವರ್ಷ ನೋಡಿ ಒಳ್ಳೆ ಲಾಭ ಕೊಟ್ಟಿದೆ. ಪ್ರತಿ ವರ್ಷ 8-10 ಕೊಡ್ತಿತ್ತು, ಬಟ್ ಈ ಸಲ ಸಿಕ್ಕಾಪಟ್ಟೆ ಕೊಟ್ಬಿಡ್ತು ಲಾಭ ನೋಡಿ. ಜಸ್ಟ್ 2024 ಕಾಣಿಸಿದ್ದೀರಾ, 2024ರಿಂದ 2025ಕ್ಕೆಲ್ಲ 55% ಲಾಭ ಕೊಟ್ಟೈತೆ ನೋಡಿ. ಯಾಕಂದರೆ 2024-25 ಗೋಲ್ಡ್ ರೇಟ್ ತುಂಬ ಇಂಕ್ರೀಸ್ ಆಗಿದ್ದು. ಗೋಲ್ಡ್ ರೇಟ್ ಇಂಕ್ರೀಸ್ ಆದರೆ ಇದು ಇಂಕ್ರೀಸ್ ಆಗುತ್ತೆ ನೋಡಿ. ಎಲ್ಲಿ ಸಿಗುತ್ತೆ ನಿಮಗೆ ಒಂದೂವರೆ ವರ್ಷಕ್ಕೆಲ್ಲ 55% ಎಲ್ಲಿ ಸಿಗುತ್ತೆ? ಸೇಫ್ ಜಾಗ ಇದು. ಅದಕ್ಕೆ ಮುಂಚೆ ಹಿಂದೆಗಡೆಲ್ಲ ಪ್ರತಿ ವರ್ಷ 8% 10% ಕೊಡ್ತಿತ್ತು, ಬಟ್ ಈ ವರ್ಷ ಡಿಮ್ಯಾಂಡ್ ಇಂಕ್ರೀಸ್ ಆಗಿ ಸಿಕ್ಕಾಪಟ್ಟೆ ಜಾಸ್ತಿ ಲಾಭ ಕೊಟ್ಬಿಟ್ಟಿದೆ. ಇದು ನೋಡಿ ಕೋವಿಡ್ ಪೀರಿಯಡ್ 2020ನಲ್ಲಿ ಅಲ್ಲಿಂದ ಲೆಕ್ಕ ತೊಗೊಂಡ್ರೆ ಒಂದು 113% ಕೊಟ್ಟಿದೆ. ಓವರಾಲ್ 4 ವರ್ಷ ಡ್ಯೂರೇಷನಲ್ಲಿ 113% ಅಂತೆ. ಬಟ್ ಒಂದೇ ವರ್ಷದಲ್ಲಿ 1.25 ವರ್ಷದಲ್ಲಿ 56% ಅಂತೆ. ಬಿಕಾಸ್ ಬೇಸ್ಡ್ ಆನ್ ಡಿಮ್ಯಾಂಡ್ ಮೇಲೆ ಹೋಗುತ್ತಿದ್ದು. ಅದಕ್ಕೆ SIP ಥರನೂ ಕಟ್ಕೊಂಡೋಗಿ, ಇಲ್ಲ ಲಂಸಮ್ ಆಗು ಕಟ್ಟಿ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಇನ್ನೊಂದು ಸಿಲ್ವರ್ ಬೀಸ್ ಒಂದಿದೆ, ಅದು ನಮ್ಮ ನೋಡ್ಬೋದು. ಸಿಲ್ವರ್ ಬೀಸು ಅಷ್ಟೇ, ಇದು 2022 ಬಂದಿದ್ದು. ಸೊ ಇಲ್ಲಿಗೆ ಬಂತಲ್ಲ, ಇಲ್ಲಿಂದ ಎಷ್ಟು ಲಾಭ ಕೊಟ್ಟೈತೆ? 65%. 2022ರಿಂದ 2025ಕ್ಕೆ ನೋಡಿ ನೀವೇ. ಹಾಗಾಗಿ ಬೀಸ್ನ ನಾನು ಸೇಫ್ ಪ್ಲೇಸ್ ಅಂತ ಹೇಳ್ತೀನಿ, ಸೇಫ್ ಗೇಮ್ ಅಂತ ಹೇಳ್ತೀನಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು. ಮಾಡ್ಕೊಳ್ಳಿ. ಈಗ ನೀವು ದುಡ್ಡು ಕೂಡಿಡ್ತೀರಲ್ವ ಉಂಡಿಗೆ, ಉಂಡಿ ಮನೆ ಇರುತ್ತೆ, ಮನೇಲಿ 100 ರೂಪಾಯಿ 500 ರೂಪಾಯಿ ಯಾವಾಗಲೂ ಕೂಡಿಡ್ತಾ ಇರ್ತೀರ. ಅದನ್ನೇ ಅಲ್ಲಿ ಕೂಡಿಡೋ ಬದಲು ನೀವು ಇಲ್ಲಿ ಕೂಡಿಡಿ ಅಂತ ಹೇಳ್ತಿದ್ದೀನಿ. ಇದರಲ್ಲಿ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಆದರೂ ಸೇರ್ ಬರುತ್ತೆ, ಅಂದರೆ ಲಾಭನಾದ್ರೂ ಸೇರ್ ಬರುತ್ತೆ. ಮನೆಯಲ್ಲಿ ನೀವು 1000 ರೂಪಾಯಿ 2000 ರೂಪಾಯಿ ನೀವು ಸೇವಿಂಗ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಮನಿ ನಿಮ್ಗೆ ಏನಾಗುತ್ತೆ, ಇಂಕ್ರೀಸ್ ಆಗೋಲ್ಲ ವ್ಯಾಲ್ಯೂ. ನಾನು ಮೊದಲೇ ಹೇಳಿದ್ದೀನಿ ಇನ್ಫ್ಲೇಷನ್ ಎಲ್ಲ ಇದೆ ಅಂತ. ನೀವು ತೊಗೊಂಡೋಗಿ ಸಾಸಿವೆ ಡಬ್ಬದಲ್ಲಿ ಇಲ್ಲ ಅಂತ ಹೇಳಿದ್ರೆ ಉಂಡಿಯಲ್ಲಿ ಇದರಲ್ಲಿ ನೀವು ಕೂಡಿಟ್ರೆ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ತಿಂಗಳು ಕಟ್ಕೊಂಡೋಗಿ, ಇಲ್ಲ ವಾರ 100 ರೂಪಾಯಿ ಸೇವ್ ಮಾಡೋಕ್ಕಾಯ್ತಾ? ಇನ್ನು ಫಾರ್ಮಾ ಬೀಸು 4 ಬೈ ಮಾಡ್ಕೊಂಡೋಗಿ, ಎಷ್ಟೇ ವಾರ 4 ಫಾರ್ಮಾ ಬೀಸ್ ಬೈ ಮಾಡ್ಕೊಂಡೋಗಿ ವಾರ, ಇಲ್ಲ ತಿಂಗಳಿಗೆ ಒಂದು 50 ಬೈ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ನಿಮ್ಗೊಂದು 10-15 ವರ್ಷಕ್ಕೆ ಒಳ್ಳೆ ಕಾರ್ಪೋಸ್ ಅಮೌಂಟ್ ಆಗಿರುತ್ತದೆ. ಆವಾಗ ನಿಮಗೆ ಹೇಳೋಕ್ಕಾಗಲ್ಲ, ನಿಮಗೆ ಮನೆಗೆ ತುಂಬ ಯೂಸ್ಫುಲ್ ಬರುತ್ತೆ ಆ ಅಮೌಂಟು. ಕ್ಲಿಯರಾ? ಸೊ ಇಷ್ಟು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಇಂಡೆಕ್ಸ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ. ಬಟ್ ಇಂಡೆಕ್ಸ್ನ ಇವಾಗ ಸರ್ ಇಂಡೆಕ್ಸ್ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ನಾವು ಇದನ್ನೆಲ್ಲ ಬೈ ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ಏನೂ ಮಾಡೋಕ್ಕಾಗಲ್ವಾ? ಬೇರೆನೂ ಮಾಡ್ಬೋದು. ಸೊ ಅದನ್ನು ಏನೇನು ಮಾಡ್ಬೋದು ಅಂತ ಹೇಳಿದ್ರೆ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ಗೆ ಹೋಗ್ತೀವಿ. ಡಿರೈವೇಟಿವ್ಸಲ್ಲಿ ನಮಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಇದೆ, ಅಲ್ಲಿ ಕೂಡ ನಾವು ಟ್ರೇಡ್ ಮಾಡ್ಬೋದು. ಬಟ್ ಸ್ವಲ್ಪ ರಿಸ್ಕ್ ಇರುತ್ತೆ. ಆ ರಿಸ್ಕನ್ನ ಬೇರ್ ಮಾಡೋಕ್ಕೂ ರೆಡಿ ಇರಬೇಕು. ಹೆಡ್ಜಿಂಗ್ ಮಾಡಿಕೊಂಡು ಸೇಫಾಗಿ ಮಾಡ್ಕೊಂಡು ಹೋಗ್ತೀವಿ. ಡೈರೆಕ್ಷನಲ್ ಸ್ಟ್ರಾಟಜೀಸು ನಾವು ಜಾಸ್ತಿ ಮಾಡಲ್ಲ, ನಾನ್ ಡೈರೆಕ್ಷನಲ್ ಇದೆ. ಅಲ್ಲಿ ಬರುತ್ತೆ ನಿಮಗೆ ಫ್ಯೂಚರ್ಸ್ ಆಪ್ಷನ್ಸು, ನಿಫ್ಟಿ ಬ್ಯಾಂಕ್ ನಿಫ್ಟಿಲೆಲ್ಲ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಅಲ್ಲಿ ಹೆಂಗೆ ಮಾಡಬೇಕು ಅಂತ. ಸೊ ನಿಮಗೆ ಇಂಡೆಕ್ಸ್ ಅಂದರೆ ಏನಂತ ಅರ್ಥ ಆಗಿದೆ. ಇಂಡೆಕ್ಸಲ್ಲಿ ಯಾವ್ಯಾವ ಇಂಡೆಕ್ಸ್ಗಳಿದೆ, ಮೇಯ್ನು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪು, ಸೆನ್ಸೆಕ್ಸ್ ಈ ಥರ ಎಲ್ಲ ಇದೆ ಅಂತ ಗೊತ್ತಾಯಿತು. ಆಮೇಲೆ ETF ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ್ಯಾವ ಕಂಪ್ನಿಗೆ ಎಷ್ಟೆಷ್ಟು ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿವಿ, ಅದು ಎಷ್ಟು ಲಾಭ ಕೊಟ್ಟಿದೆ ಅಂತ. ಸೊ ಇಷ್ಟು ನಿಮಗೆ ವಿಷಯ ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸರ್, ಡೌಟ್ ಇದೆ ಅಂತಂದರೆ ಫೋನ್ ಮಾಡಿ ಡೌಟ್ನ ಕ್ಲಾರಿಟಿ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿಗೆ ಈ ಕ್ಲಾಸಸ್ನ ನಾವು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಮೀಟ್ ಆಗೋಣ. ಧನ್ಯವಾದ. ಥ್ಯಾಂಕ್ ಯು.